ನೋಡಿ ಸರ್, ಮೂವಿ 100% ಹಿಟ್ ಆಗಲೇಬೇಕು. ಯಾಕೆ ಹೇಳಿ, ಇದಕ್ಕೆ ಸಾರ್ಥಾಗಿ ನಿಂತಿರೋದು ನಮ್ಮ ಬಾಸು. ಜೈ ಡಿ ಬಾಸ್. ಸೂಪರ್ ಆಗೈತೆ, ಸೂಪರ್ ಆಗಿದೆ ಬ್ರೋ, ತುಂಬ ಚೆನ್ನಾಗಿದೆ. ಆಕ್ಷನ್ ಸೂಪರ್ ಆಗೈತೆ, ಸೂಪರ್ ಆಗಿದೆ ಸರ್, ಸೂಪರ್ ಆಗಿದೆ, ಸೂಪರ್, ತುಂಬ ಚೆನ್ನಾಗಿದೆ ಬ್ರೋ. ಸಿನಿಮಾ ಸೂಪರು. ಅದರಲ್ಲಿ ಮುದ್ದು ರಾಕ್ಷಸಿ ಅಂತ ಒಂದು ಸಾಂಗ್ ಬರುತ್ತಲ್ಲ, ಎವ್ರಿ ಟ್ಯಾಲೆಂಟೆಡ್ ಬ್ರೋ. ಸಾಂಗ್ ಬಡ್ದವ್ರಿಗೊಂದು, ಸಾಂಗ್ ಆಡ್ದವ್ರಿಗೊಂದು ಅವಾರ್ಡ್ಗಳು ಬರಬೇಕು ಈ ಸಾಂಗ್ಗೆ. ಯಾಕೆ ಅಂತಂದರೆ ಈ ಸಾಂಗು ನಮ್ಮ ಬಾಸ್ಗೆ ಇಷ್ಟ ಆಗಿರೋ ಸಾಂಗ್. ವಿಜಯಸ್ಪತ್ಕೆನ ಮುದ್ದು ರಾಕ್ಷಸಿ ಅಂತ ಕರಿತಾ ಇದ್ದಾರೆ. ಅದೇ ಥರ ಸಾಂಗ್ ಇದೆ. ಫೈಟ್ ಪ್ರತಿಯೊಂದು ಸೀನು, ಲಾಸ್ಟಲ್ಲಿ ಅಮ್ಮ ಅಂತ ಒಂದು ಸೀನ್ ಬರುತ್ತೆ, ಕ್ಲೈಮ್ಯಾಕ್ಸ್ ಸೀನು ಚೆನ್ನಾಗಿದೆ. ಸಿನಿಮಾ ಓಡಲಿ. ಇದರಲ್ಲಿ ಪೆಟ್ರೋಲ್ ಪರ್ಸನ್ ಅವರು ಕೂಡ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಟಿಂಗು ಸೂಪರ್, ಆ್ಯಕ್ಟಿಂಗ್ ಗ್ರೇಟ್ಫುಲ್ ಆ್ಯಕ್ಟಿಂಗ್. ಜೈ ಡಿ ಬಾಸ್. ಬ್ಯಾಂಕ್ ಅಂದರೆ ಭಯಂಕರ, ಮೂವಿ ಅಂದರೆ ಭಾರಿ ಆಗೈತೆ. ಸೂಪರ್ ನೋಡ್ಬೋದು. ಟ್ವಿಸ್ಟ್ ಮೇಲೆ ಟ್ವಿಸ್ಟು. ಯಾಕೆಂದರೆ ಈ ಸಿನಿಮಾಗೋಸ್ಕರ ಕಾತುರದಿಂದ ಕಾಯ್ತಾ ಇದ್ರು. ಈ ಸಿನಿಮಾ ಒಂದು ತಾಯಿ ಸೆಂಟಿಮೆಂಟು, ಒಂದು ವಾಮನ ರೂಪದಲ್ಲಿ ತೋರಿಸಿದ್ದಾರೆ. ಸಿನಿಮಾ ಕೌಟುಂಬಿಕವಾಗಿ ಚಿತ್ರ ನೋಡ್ಬೋದು. ಎಂತೂ ಚೆನ್ನಾಗಿದೆ. ಇನ್ನು 100 ದಿನ ಓಡುತ್ತೆ ಖಂಡಿತ. ನೋಡಿ, ನಾನು ಸಿನಿಮಾ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ವರ್ಕ್ ಮಾಡಿದ್ದೀನಿ. ನಾನು ಓನು ಸಬ್ಜೆಕ್ಟ್ ಮಾಡ್ತಾಯಿದ್ದೆ. ಬಟ್ ಇಂಥ ಸ್ಟೋರಿ ನೋಡಿದ ಸಂದರ್ಭದಲ್ಲಿ ವಾಮನಲ್ಲಿ ಯಾವ ರೂಪದಲ್ಲಿ ಬಂದಿದೆಯೋ ಸೇಮ್ ಅದೇ ಥರ ತಾಯಿ ಸೆಂಟಿಮೆಂಟ್ ಚೆನ್ನಾಗಿದೆ. ಸೂಪರ್ ಮೂವಿ ಸೂಪರ್ ಆಗಿದೆ. ಇದೇ ಥರ ತೆಗಿಬೇಕು, ಇನ್ನು ಸ್ಪೆಷಲ್ ತೆಗಿಬೇಕು. ತೆಗ್ದವ್ರೆ ಇವಾಗ ಇನ್ನು ಡಬ್ಬಲ್ ತೆಗಿಬೇಕು ಸರ್, ಡಬ್ಬಲ್. ಅದು ಸೆಂಟಿಮೆಂಟ್, ತಾಯಿ ಸೆಂಟಿಮೆಂಟ್ ಸಕ್ಕತ್ತಾಗಿದೆ ಸರ್. ಸೂಪರ್ ತಾಯಿ ಒಂದು ತಂದೆಗೆ, ಒಂದು ತಾಯಿಗೆ, ಮಗನಿಗೆ ಕೊಟ್ಟವಂತ ತೋರಿಸಿದೆ ಇದರಲ್ಲಿ. ಸೂಪರ್ ಮೂವಿ ಸೂಪರ್ ಆಗಿದೆ. ಅಕ್ಷರ ಮಾಡಿದಾನೆ ಸರ್, ಹೀರೋ ಮಾತ್ರ ಸೂಪರ್ ಮಾಡೋಣ ಸರ್. ಹುಡುಗ ಸೂಪರ್ ಮಾಡೋಣ. ಒಟ್ಟಿಗೆ ಯಾವತ್ತೂ ನೋಡಿಲ್ಲ. ಒಂದು ಗ್ಯಾಂಗ್ಸ್ಟರ್ ಈ ಥರ ಇರುತ್ತೆ ಅಂತ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ ಮೂವಿ. ಗ್ಯಾಂಗ್ಸ್ಟರ್ ಆ್ಯಂಡ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ತುಂಬ ಚೆನ್ನಾಗಿತ್ತು. ಸಾಂಗ್ ಸೂಪರ್ ಬ್ರೋ, ಸಾಂಗ್ ಸೂಪರ್. ಪಕ್ಕದ ಮಾಡ್ತಾರೆ. ಹಳೇದಕ್ಕೂ ಇದು ಕಂಪೇರಿಂಗ್ ಇಲ್ಲ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಬಟ್ ನಾವು ಒಂದು ಸಿನಿಮಾ ಮಾಡ್ತಾ ಇದ್ದೀವಿ. ಯಾಕೆಂದರೆ ಈ ಸಿನಿಮಾ ನೋಡಿದ ತಕ್ಷಣ ಫಸ್ಟ್ ಶೋ ಅಲ್ಲಿ ನೋಡಿದಾಗ ಒಂದು ತಾಯಿ ಸೆಂಟಿಮೆಂಟು ವಾಮನ ರೂಪದಲ್ಲಿ ಬಂದಿದೆಯಲ್ಲ, ಪ್ರೇಕ್ಷಕರ ಮನಸ್ಸಲ್ಲಿ ಉಳಿದಿದೆ. ಯಾಕೆಂದರೆ ತುಂಬ ಇಷ್ಟಪಡ್ತಾ ಇದ್ದಾರೆ ಈ ಸಿನಿಮಾ. ಯಾಕಂತ ಈ ಸಿನಿಮಾಗೋಸ್ಕರ ಇಡೀ ತಂಡನೂ ತುಂಬ ಕಷ್ಟಪಟ್ಟು ಇದು ಮಾಡಿದ್ದಾರೆ. ಅದಕ್ಕೋಸ್ಕರ ಇವಾಗ ನೋಡಿ, ಈ ಸಿನಿಮಾ ತಾಯಿ ಸೆಂಟಿಮೆಂಟ್ ವಾಮನ ಇದೆಯಲ್ಲ, ಇದು 100 ದಿನ ಓಡುತ್ತೆ. ಈ ಒಬ್ಬ ಕಥಾನಾಯಕಿಗೆ ಒಂದು ಯಶಸ್ವಿಯಾಗಿ ನಾಯಕವಾಗಿ ಒಂದು ಚಿತ್ರ ಎಳೆದಿದ್ದಾರೆ. ಚೆನ್ನಾಗಿ ಬಂದಿದೆ, ಮೂಡ್ ಬಂದಿದೆ. ತಾಯಿ ಮಗನ ಸೆಂಟಿಮೆಂಟ್ ನೋಡ್ಬೋದು. 100 ದಿನ ಚೆನ್ನಾಗಿ ಓಡುತ್ತೆ. ಆಮೇಲೆ ಅದ್ರ ಜೊತೆಗೆ ಚಾಲೆಂಜ್ ಸ್ಟಾರ್ ದರ್ಶನ್ ಅವರು ಅಭಿನಂದನೆ ಮಾಡಿದ್ದಾರೆ. ಅವ್ರಿಗೊಂದು ಖಂಡಿತ ಅವ್ರ ಆಶೀರ್ವಾದದೊಂದಿಗೆ ಎಲ್ಲರಿಗೂ ಇದೇ ಆಪರ್ಚುನಿಟಿ ಕೊಟ್ಟರೆ ಎಲ್ಲರೂ ಬೆಳಿಬೋದು. ಬಟ್ ಎಲ್ಲರೂ ಪ್ರತಿಯೊಬ್ಬರು ಕಲಾವಿದರು ಈ ಥರ ಒಂದು ಸೆಲಿಬ್ರಿಟಿಗಳು ಒಂದು ಸಾಥ್ ಕೊಟ್ಟರೆ, ನಮ್ಮಂತವ್ರಿಗೂ ಸಾಥ್ ಕೊಟ್ಟರೆ ಒಂದು ಡೈರೆಕ್ಷನ್ ಮಾಡೋದಕ್ಕೆ ನಮಗೊಂದು ಹೆಲ್ಪ್ ಆಗುತ್ತೆ.